ನನ್ನ ಮಗ ಯಾರು ಬರೋಕ್ಕೆ ಕಾಯ್ದೆ ಇಲ್ಲ, ಒಬ್ಬನೇ ತರ್ಸ್ಕೊಂಡು ತಿಂತವನೆ. ಆಗ್ಲೇ ಅಲ್ಲೇ ತಿಂದು ಸಾಂಬಾರು ಖಾಲಿ ಮಾಡಿ ಸಾಂಬಾರು ಕೇಳ್ತಾವನೆ. 2 ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. ಮೆತ್ಗೆ ನಾವೇನ್ ಕಿತ್ಕೊಂಡು ತಿನ್ಬಿಡಲ್ಲ, ಗಂಟ್ಲಿಗೆ ಸಿಕ್ಕಾಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಎಲ್ಲೂ ಕುಣ್ಸ್ಕೊಂಡೆ ಸನ್ರೈಸ್ ನೋಡಿ ನಮ್ಮೂರಲ್ಲಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾವಿವತ್ತು ಒಂದು ಔಟಿಂಗ್ ಹೋಗ್ತಾ ಇದ್ದೀವಿ. ನಾನು, ನಮ್ಮ ದರ್ಶು, ನಮ್ಮ ಮಡಿಕೆ ಮತ್ತು ನಮ್ಮ ಜೊತೆ ಇನ್ನೊಂದು ಹುಡುಗ ಇದ್ದಾನೆ ದರ್ಶು ಅಂತ. ಈಗ ನಮ್ಮೂರಲ್ಲಿದ್ದೀವಿ. ಇಲ್ಲಿಂದ ಸ್ಟಾರ್ಟ್ ಜರ್ನಿ. ಎಲ್ಲಿಗೆ ಏನು ಅಂತ ಮುಂದೆ ನೋಡೋಣ. ಯಾಮಿ ಯಾಮಿ ಹೇ ಅಂತರ್ಯಾಮಿ ಸರ್ವಾಂತರ್ಯಾಮಿ ನಾವೇನೆ, ಹೇಳೋರು ಇಲ್ಲ ಕೇಳೋರು ಇಲ್ಲ, ದರ್ಬಾರು ಇಲ್ಲಿ ನಮ್ದೇನೆ. ಯುಗಾನ ತೀಡೋ ಕೃಷ್ಣರು ನಾವೇ, ಕೃಷ್ಣ 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 ಹರೇ. ಈಗ ಪಿರಿಯಾಪಟ್ಟಣ ಬಿಟ್ಟು ಹೋಗ್ತಾ ಇದ್ದೀವಿ. ತಿಂಡಿ ಮಾಡ್ಕೊಂಡು ಹೋಗೋಣ. ನಮ್ಮ ಮಡಿಕೆ ಹಿಂದೆ ಬರ್ತಾವೆ. ಪಿರಿಯಾಪಟ್ಟಣ ಈಗ ಜಸ್ಟ್ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಈಗ ನಾವು ಬೈಲ್ಕುಪ್ಪಲ್ಲಿದ್ದೀವಿ. ನಮ್ಮ ಮಡಿಕೆ ಪೆಟ್ರೋಲ್ ಹಾಕ್ಸ್ತಾ ಇದ್ದಾನೆ. ಒಂದು ಗಾಡಿಗೆ ನಾವು ಹಾಕ್ಸ್ಕೊಂಡು, ನಾನು ಮೊದಲೇ ಹೇಳಿದೆ ದರ್ಶು ಮಡಿಕೆ ತುಂಬ ಸ್ಪೆಷಲ್ಲು ಫ್ರೆಂಡ್ಸಲ್ಲಿ ಅಂತ. ಅವರಿಬ್ಬರ ಜೊತೆ ಇವತ್ತು ಔಟಿಂಗು. ಹಿಂಗೆ ಹೋಗಿ ಲೆಫ್ಟ್ ತಗೋತು ಅಂತಂದ್ರೆ ಗೋಲ್ಡನ್ ಟೆಂಪಲ್ ಸಿಗುತ್ತೆ. ನಮಗೆ ಹೆವಿ ನಿಯರ್ ಇದೆ ಎಲ್ಲ ಪ್ಲೇಸು, ಸೊ ಅಷ್ಟೇ ನಮಗೆ ಖರ್ಚು ಬೀಳಲ್ಲ. ಇಷ್ಟು ಖರ್ಚಲ್ಲಿ ಹೆವಿ ಸಮಾಧಾನ ಏನಿಲ್ಲ. ಇವೆಲ್ಲ ಜರ್ನಿಗಳು ಅಷ್ಟೇನು ಕಾಸ್ಟ್ ಬೀಳಲ್ಲ ನಮ್ಗೆ, ಯಾಕಂದ್ರೆ ನಮ್ಮ ಲಕ್ಷ್ಮಿ ಇದ್ದಾರೆ. ನಾವು ಯೂಟ್ಯೂಬಲ್ಲಿ ವೀಡಿಯೋ ಹಾಕಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಬರೀ ದೇವಸ್ಥಾನಕ್ಕೆ ಹೋಗಿರೋದು, ಅದೇನೋ ಅದೊಂಥರ ಯೋಗ. ಇವೆಲ್ಲ ಹೆಂಗೆ ಅಂದರೆ ಒನ್ ಟೈಮ್ ವಿಸಿಟ್ ಮಾಡೋವಂಥ ಪ್ಲೇಸ್ಗಳು, ಒಂದು ಸಲ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ ಅನ್ನೋ ಥರದವು. ಬಟ್ ಆ ಥರ ಅಲ್ಲ. ಸೊ ಹೋಗಿದ್ದು ಬರೋಣ. ನೋಡಿ ನಮ್ಮ ಇಂಜಿನಿಯರ್ ಸರ್, ನಮ್ಮ ದರ್ಶು. ನಗುವುದೋ ಅಳುವುದೋ ನೀವೇ ಹೇಳಿ. ನಮ್ಮ ಮಡಿಕೆ ಪೆಟ್ರೋಲ್ ಹಾಕ್ಸ್ಕೊಂಡು ದರ್ಶು ಜೊತೆ ಇದ್ದೆ ನಾನು. ಓ ಯಾಕೆ ಸರ್ ಹಿಂಗೆ ನಗಾಡ್ತಾರೆಲ್ಲವಾ ನಿಮ್ಮ ಕಡೆಯವರು? ಮಾತಾಡ್ತಾನೆ ಇಲ್ಲ, ಅವ್ರಿಗೆ ಸಂಕೋಚ ಜಾಸ್ತಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಹೌದೌದು. ನಾವಿವತ್ತು ದುಬಾರಿ ಎಲಿಫೆಂಟ್ ಕ್ಯಾಂಪ್ ಹೋಗ್ತಾ ಇರೋದು. ಕುಶಾಲ್ ನಗರಲ್ಲಿ ತಿಂಡಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆನ್ ದ ವೇ ಇನ್ನೊಂದು 10 ಕಿಲೋಮೀಟರ್ಸ್ ಇದೆ. ಇಂಟಕ್ಕೆ ನೋಡಿ ನಿಸರ್ಗಧಾಮ ಓಡ್ಬಿಟ್ಟಿದ್ದೀವಿ. ನಿಸರ್ಗಧಾಮ ಬೇಕಾದಷ್ಟು. ಕರಡಿ ಅಂದರೆ ಬಬ್ರು ಆನ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅಭಿಮನ್ಯು ಎದುರಿಸಿದ್ದು ಆನೆ. ಆನೆಲ್ಲ ನೋಡೋಕ್ಕೆ ನಾವೀಗ ದುಬಾರಿ ಎಲಿಫೆಂಟ್ ಕ್ಯಾಂಪ್ ಹೋಗ್ತಾ ಇರೋದು. ಇವತ್ತು ಮಾರ್ನಿಂಗ್ 9 ಓಪನ್ ಇದೆ, ಈವ್ನಿಂಗ್ 4 ಓಪನ್ ಆಗಿದೆ. ಬಟ್ ನಾವು ಸಾಕಷ್ಟು ಸಲ ಹೋಗಿ ಈವ್ನಿಂಗು ನೋಡೋಕ್ಕಾಗದೆ ಜನ ರಶ್ಶು ಅಂತ ವಾಪಸ್ ಬಂದುಬಿಟ್ಟಿದ್ದೀವಿ. ಅದಕ್ಕೆ ಮಾರ್ನಿಂಗ್ ಇಷ್ಟು ಬೇಗ. ಈಗ ಇನ್ನೂ 7:30, ಇನ್ನೊಂದು 10 ಕಿಲೋಮೀಟರ್ಸ್ ಐತೆ. ಹೋಗ್ಬಿಟ್ಟು ಟಿಕೆಟ್ ತೊಗೊಂಡು ಇವತ್ತು ನೋಡೋದೆ ಕರಡಿ. ಅದನ್ನ ನೀನು ಹೇಳ್ಬೇಡ, ನಾನು ಡಿಸೈಡ್ ಮಾಡಬೇಕು. ನೋಡಿ ಒಳ್ಳೆ ನವಗ್ರಹ ವೈಬು. ಕೃಷ್ಣರು ನಾವೇ. ಫೈನಲಿ ದುಬಾರಿ ಬಂದು ನಾನು 4 ಗಂಟೆಲಿ ಮಾತ್ರ ಅಷ್ಟು ರಶ್ ಇರ್ತದೆ ಅಂದರೆ ಏನು ಇಷ್ಟು ಜನ ಅವ್ರೆ, ಏನು 6 ಗಂಟೆಗೆ ಬಂದು ಕುತ್ಕೊಂಡ್ಬಿಟ್ಟಿದ್ರೆ ಇಲ್ಲಿ ಅಂತ ಎಲ್ಲ ಶಾಕು. ಕ್ಯೂ ನೋಡ್ಬಿಟ್ಟು 1 ಕಿಲೋಮೀಟ್ರ್ ಕ್ಯೂ ಐತೆ ಟಿಕೆಟ್ ತಗೊಳಕ್ಕೆ. ಇವತ್ತು ನೋಡ್ತೀವ, ನೋಡುವ ಕರಡಿ ನೋಡ್ಬೇಕು. ಫೈನಲಿ ಬಂದು ಸಂಡೇ ಆಗಿರೋದ್ರಿಂದ ಇವತ್ತು 275 ಇದೆ. ನಾರ್ಮಲ್ ಡೇಸ್ ಆಗಿರೋ 180.
ಬಂದಾಗೈತಿ, ಇನ್ನೇನು ಮಾಡೋಕ್ಕಾಗಲ್ಲ. ಕಮ್ಮಿ ಮಾಡ್ಬೇಕು ಅಂತ ಹೇಳ. ಜಾಸ್ತಿ ಆಯ್ತು ಅಂತ. ಜಾಸ್ತಿ ಆಯ್ತು. ಜಾಸ್ತಿ ಆಯ್ತು ನೋಡಿ. ಒಂಚೂರು ಕಮ್ಮಿ ಮಾಡ್ಬೇಕು ಅಷ್ಟೇ. ಒಂಚೂರು ಕರುಣೆ ಇರಬೇಕು, ಸ್ವಲ್ಪ ಕರುಣೆ ಇರಲಿ. ಒಂದು 200 ಆರು ಮಾಡಿದ್ರೆ. ಯಾಕಪ್ಪ ಏನೋ ಅರ್ಜೆಂಟ್ ಇದೆ. ಬನ್ನಿ ಬನ್ನಿ ಹೋಗೋಣ. ಅಯ್ಯೋ ಆ ಕಡೆ ಕೂತ್ಕೊಳ್ಳಿ. ನಮ್ಮ ಅಣ್ಣದು ಹೊಸ ಫೋನ್ ಆಮೇಲೆ ಬುಟ್ಗಿಟ್ಬಿಟ್ಟದ ನೀರಿಗೆ. ಈ ಅಣ್ಣ ಬೋಟ್ ಹತ್ತದಾಗ ಬೋಟ್ ದಬಾಕತ್ತು ಅನ್ಕೊಂಡು ಒಂದ್ ಗಡ್ಗೆ ಅಳ್ಳಾಡೋಯ್ತು. ಎಲ್ಲಿ ಆನೆ 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 ತರ ಮಾಡ್ತಾವ್ರ ಇಲ್ಲಿ. ಯಾರು ಗೊತ್ತು ಸರ್? ಎಲ್ಲ ಬಾಯಿ ಬರ್ಕೆಗೆ ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲಾಡಿ ನೇರಳೆ ಬಂದ್ಬಿಟ್ಟು ಕಂಡ್ರು. ದುಬಾರೆ ಎಷ್ಟು ಸಲ ಹೋಯ್ಯ ಸರ್ ಇದು. ಇಲ್ಲಿ ಟಿಕೆಟ್ ಕೊಡ್ಬೇಕಾ? ಇಲ್ಲಿ ಟಿಕೆಟ್ ಇರ್ಬೇಕ ನಾವು. ನಾವು ರಂಗಂತಿಟ್ಟಲ್ಲಿ ಬೋಟಿಂಗ್ ಮಾಡಿದ್ದು. ನಮ್ಮ ಮಡ್ಕೆ ಅವ್ರು ಫಸ್ಟ್ ಟೈಮ್ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಹೇಳಿ ಮಡ್ಕೆ. ಅಯ್ಯಪ್ಪ ಜೀವ ಹೋಗಿತ್ತು. ಯಾಕೆ? ಅಲ್ಲೊಬ್ಬ ಆನೆ ಅವ್ರು ಹತ್ತಿದ್ರು, ಬೋಟ್ ಒಂದ್ ಕಡೆಗೆ ಫುಲ್ ಮಲ್ಕಾಬಿಡ್ತು. ಅಲ್ಲ ಈ ತರ ಬೋಟ್ ಹಿಂಗಾಗೋಯ್ತಲ್ಲ. ನಾವು ಅಭಿಮಾನ ಇಲ್ಲ ಮುಡಿದ ಕರಡಿ ಅಭಿಮಾನಿ ಮೊತ್ತಿಗಳು ಸರಿ ನೋಡಿ. ಆನೆ ನೋಡಿ, ಆನೆ ಆನೆ ಇದು ಯಾವ್ದು ಆನೆ ಗೊತ್ತಿಲ್ಲ. ಒಟ್ಟಲ್ಲಿ ಒಂದೇ ದಂತ ಇದೆ, ಇದಕ್ಕೆ ಇನ್ನೊಂದು ದಂತ ಇಲ್ಲ ನೋಡಿ. ಸಗದಾಗೈತೆ ಆನೆ ಇದು. ಕರಡಿ ಇಲ್ವಂತೆ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ಅದು ಸುಲಭ. ಈ ಆನೆ ಹೆಸರು ಮಾಣಿಕ್ಯ ಅಂತೆ. ನಾವು ಸಖತ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದಿದ್ದು ಕರಡಿ ನೋಡ್ಬೇಕು ಅಂತ. ಈಗ ನೋಡಿದ್ರೆ ಫುಲ್ ಟ್ರೈನ್ ಆಗಿಲ್ಲ, ಕಾಡೋದೈತೆ ಆನೆ ಅಂತವ್ರೆ. ಮಡ್ಕೆ ಫುಲ್ ಬೇಜಾರಾಗ್ಬಿಟ್ಟವನೆ ಕರಡಿ ಸಿಗ್ಲಿಲ್ಲ ಅಂತ. ಮಡ್ಕೆ ಕರಡಿ ಇಲ್ಲ. ಕರಡೇನೆ ಇಲ್ಲ. ಮಾಣಿಕ್ಯ ಅಂತ ಇದ್ರ ಹೆಸರು. ಮಾಣಿಕ್ಯ ಅಂತನ? ಮಾಣಿಕ್ಯನ್. ಇದಿನ್ನೂ ಮರಿ. ಅಲ್ಲಿ ನೋಡಿ ಸಕದಾಗೈತೆ ಆನೆ ಅದು. ಆನೆ ತೊಳೆದ್ಬಿಟ್ಟು ಅಲ್ಲಿ ಊಟ ಕೊಟ್ಬಿಟ್ಟು ಕರ್ಕೊಂಡ್ಬಂದಲ್ಲಿ ನಿಲ್ಲಿಸ್ತಾರೆ ಎಲ್ಲರೂ ಒಟ್ಟಿಗೆ ನೋಡ್ಲಿ ಅಂತ. ನಾವು ಹೋದಾಗ 2 ಆನೆ ಇತ್ತು, ಇಲ್ಲಿ ಎಲ್ಲರೂ ಒಟ್ಟಿಗೆ ತೊಳ್ಕೊಂಡು ಹೋಗ್ಲಿ, ಒಟ್ಟಿಗೆ ನಿಂತ್ಕೊಂಡು ನೋಡ್ಕೊಬರೋಣ. ಒಂದು 20 ಆನೆ ಸಿಗ್ಬೋದು. ಅಲ್ಲಿಂದ ಇಲ್ಲಿಗೆ ಬ್ರಿಡ್ಜ್ ಕಟ್ಟಕ್ಕೆ ಎಷ್ಟು ಬೇಕಪ್ಪ, ಏನೇನಕ್ಕೋ ಖರ್ಚು ಮಾಡಿದ್ರೆ. ಒಂದ್ಸಲ ಬೋಟಿಂಗ್ಗೆ 100 ರೂಪಾಯಿ ಇಸ್ಕೋತವ್ರೆ. ಅದಕ್ಕೆ ಮಾಡ್ತಿಲ್ಲ ದುಡ್ಡು. ಈಗ ಗೊತ್ತಾಯ್ತು. ಹೊಡಿ ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ. ಮಡ್ಕೆ ಕರಡಿ ಇಲ್ಲ ಅಂತ ಬೇಜಾರಾಗಬಾರ್ದು. ಇರುವ ಭಾಗ್ಯವನೇನದು ಬಾರಿಲ್ ಎಂಬುದನ್ನು ಬಿಡು. ಕಣ್ ತುಂಬಿಸ್ಕೊಂಡು ನಿನ್ನದು ಕಾಮುಕ ದೃಷ್ಟಿ. ನಿನ್ನ ಮಾತನ್ನು ನಾನು ಒಪ್ಪುವುದಿಲ್ಲ. ಇರುವ ಭಾಗ್ಯವನ್ನು ಬಾರದೆಂಬುದನ್ನು ಬಿಡು. ಹರ್ಷಕ್ಕಿದೆ ದಾರಿ. ಅಲ್ಲಿ ನೋಡಿ ಬರ್ತೈತೆ ಎಕ್ಸ್ಟ್ರಾ ಆರ್ಡಿನರಿ.
ಹೆಂಗೈತೆ ಆನೆ ಸಾಕಾದಾಗೈತದ. ಮಕ್ಕಳ ಕಳಿಸುತ್ತಾನೆ ಸಾವಿರೂರಿಗೆ ಸದ್ಯಕ್ಕೆ ಇಲ್ಲಿರೋ ಆನೆಲೆಲ್ಲ ಹೈಲೈಟ್ ಅಂದ್ರೆ ಇದೆ. ಸಾಕಾದಾಗೈತೆ ಆನೆ ಇದು ಪ್ರಶಾಂತ. ಅಲ್ಲ ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಇರೋ ಆನೆಲೆಲ್ಲ ಇದೆ ದೊಡ್ಡ ಆನೆ. ಇಲ್ಲಿ ನೋಡಿ, ಈಗ ಇಲ್ಲಿ ಆನೆಗಳ ಹೆಸರೇ ಗೊತ್ತಿಲ್ಲ ನಮ್ಗೆ. ಬೋಟಿಂಗು ಸ್ನಾನ ಮಾಡಿಸ್ತಾರೆ, 500 ರೂಪಾಯಿ ಅಂತ ಸ್ನಾನ ಮಾಡ್ಸಕ್ಕೆ. ಅಲ್ಲಿ ಒಂದು ಸಕ್ಕತ್ ಬೇಜಾರಂದ್ರೆ ಕರಡಿ ನೋಡ್ಲಿಲ್ಲ, ಕರಡಿ ನೋಡ್ಬೇಕಿತ್ತು. ಫ್ಲಾಶ್ ಬ್ಯಾಕ್. ಇರುವ ಭಾಗ್ಯವನ್ನೇನದು ಬಾರೇನೆಂಬುದನ್ನು ಬಿಡು, ವರ್ಷಕ್ಕಿದ್ದ ದಾರಿ ಕರಡಿ ಇಲ್ಲ ಅಂತ ಯೋಚನೆ ಮಾಡಬೇಡಿ. ಅರ್ಜೆಂಟಲ್ಲಿ ಇದ್ದಾರೆ, ಸ್ವಲ್ಪ ಮನೆಗೆ ಹೋಗ್ಬೇಕಂತೆ. ಸಿನಿಮಾಗೆಲ್ಲ ಹೋಗೋಣ ಅಂದ್ರೆ ಇವ್ರು ವಯಸ್ಸು ಕಾಯ್ತಿದ್ದಾರೆ, ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ ಇವಾಗ ತಾನೆ. ಹಂಗಾಗಿದ್ರೆ ನಾನು ಎಷ್ಟು ಜೊತೆ ಬರ್ತಿದ್ದೆ, ನಾನೇ ಒಬ್ಬನೇ ಬರ್ತಿದ್ದೆ. ಎಲ್ಲ ನಾಯಿಗೆ ಸಹ ಒಂದಿನ ಬರ್ತದೆ. ಅಲ್ಲ ಸರ್, ನಮ್ ಇಡೀ ಟ್ರಿಪ್ ಎಷ್ಟು ಒಂದು 60 ಕಿಲೋಮೀಟರ್ ಕವರ್ ಆಯ್ತಾ? ಅದಕ್ಕೆ 500 ರೂಪಾಯಿ ಖರ್ಚು ಮಾಡಿಲ್ಲ. ಇಲ್ಲಿಂದ ಇಲ್ಲಿಗೆ 50 ಮೀಟರ್ ಇಲ್ಲ, ಇಲ್ಲಿಗೆ 500 ರೂಪಾಯಿ ಕೊಡ್ಬೇಕು. 500 ರೂಪಾಯಿ ಅಲ್ಲಿ 420 ಪರ್ ಪರ್ಸನ್. ಎಷ್ಟು 220 ಬರಕ್ಕೂ ದುಡ್ಡು 210. ಇದ್ರೆ ಜಗವೆಲ್ಲ, ದುಡ್ಡು ಇಲ್ದೆ ಜಗವಿಲ್ಲ, ದುಡ್ಡಿನ ಮುಂದೆ ಜಗದಲ್ಲಿ ಬೇರೆ ದೇವ್ರೆ ಇಲ್ವಲ್ಲ. ಸೊ ನಮ್ಗಂತೂ ಸಾಕು, ತೃಪ್ತಿ ಆಗೋಷ್ಟಾಯ್ತು ಟ್ರಿಪ್. ಬಂದಾಯ್ತು. ಟೋಟಲಿ ಒಂದು 20 ಆನೆ ಸಿಕ್ತು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ದುಬಾರಿಗೆ ಎಷ್ಟು ಸಲ ಬಂದು ಇದೆ, ಫಸ್ಟ್ ಟೈಮ್ ಒಳಗೆ ಹೋಗಿದ್ದು. ಹೋಗ್ಬೋದೇನು ತೊಂದರೆ ಇಲ್ಲ. ನಾರ್ಮಲ್ ಡೇಸಲ್ಲಿ ಬಂದರೆ ಫೀಸು 150 ಇದೆ. ನಮ್ಮಲ್ಲಿ ಇದು ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ, ಬರ್ಬೋದು. ಬಟ್ ಅಲ್ಲಿ ಆನೆ ಸ್ನಾನ ಏನೋ ಮಾಡ್ತಾ ಹೋಗ್ಬೇಡಿ. ಒಂದು 5 ಕಿಲೋಮೀಟರ್ಸ್ ರೇಂಜಲ್ಲಿ ಚಕ್ಲಿ ಹೊಳೆ ಇದೆ, ಡ್ಯಾಮ್ ಚೆನ್ನಾಗಿದೆ. ಅದನ್ನು ನೋಡಿಕೊಂಡು ಮನೆಗೆ ಹೋಗೋಣ, ಊಟ ಗೀಟ ಮಾಡ್ಕೊಂಡು. ಯಾರು ಎಲ್ಲಿ ಟೋಪಿ ನನಗೇನು ಗೊತ್ತು? ಅಲ್ಲಿ ಯಾರು ಬೈಕಿ ಇದು ಮಾಡಿದ್ರಲ್ಲ ಟೋಪಿ. ಚಕ್ಲಿ ಹೊಳೆ ನೋಡಾಯ್ತು, ಬನ್ನಿ ಜ್ಯೂಸ್ ಕುಡಿಯೋಣ. ಬಜ್ಜಿ ದರ್ಶನ ಅವ್ರು ಒಬ್ಬೊಬ್ರು ಬಂದವ್ರೆ, ಬಿಸಿ ಬಿಸಿ ಬಜ್ಜಿ ತಿನ್ಸನ. ಈಗ ಇಲ್ಲಿ ಬರೀ ಆನೆಗಳೇ. ದುಬಾರಿಗೆ ಹೋಗಿದ್ದು ಕರಡಿ ಆನೆ ನೋಡಕ್ಕೆ, ಕರಡಿ ಆನೆ ನೋಡಕ್ ಆಗಿಲ್ಲ, ಬರೀ ಕರಡಿ ಮರಿ ನೋಡ್ಕೊಂಡು ಬಂದ. ಅಲ್ಲಿರೋ ಆನೆಗಳಲ್ಲಿ ಕರಡಿನೇ ಫೇಮಸ್. ಕರಡಿ ನೋಡ್ಬೇಕಂತ ಹೋದ, ಆಗಿಲ್ಲ. ಅದಕ್ಕೆ ಅಂದ್ರೆ ಕಾಡಿಗೆ ಬಿಟ್ಟಿದ್ರಂತೆ, ಇನ್ನೂ ಟ್ರೈನಿಂಗ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಕಾಡಿಗೆ ಬಿಟ್ಟಿದ್ರೆ ಅಂತ ಹೇಳೋದು. ಪ್ರಶಾಂತ ಚೆನ್ನಾಗಿತ್ತಾ? ಪ್ರಶಾಂತನೇ ಚೆನ್ನಾಗಿತ್ತು. ಏನು ಹೈಟು ಬಾಡಿ ಚೆನ್ನಾಗಿತ್ತು. ಸೇಮ್ ನಿನ್ನಂಗೆ ಇತ್ತು. ಮತ್ತಿಗೋಡ ಅಲ್ಲಿ ಹೋಗಿದ್ರೆ ಅಭಿಮನ್ಯು ಎಲ್ಲ ನೋಡ್ಬೋದಲ್ವಾ? ದಸರಾನೆಗಳೆಲ್ಲ ನೋಡ್ಬೋದಿತ್ತು. ಅದರಲ್ಲಿ ಅಭಿಮನ್ಯು ನೆಕ್ಸ್ಟ್ ಟೈಮ್ ತೋರಿಸ್ತೀವಿ ದಸರಾನೆಗಳೆಲ್ಲ. ನಗು ನಗುತ್ತಾ ನಲಿ ನಲಿ ಎಲ್ಲ ದೇವನ ಕಲೆಯದೇ ನೀ ತಿಳಿ, ಅದರಿಂದ ನೀ ಕಲಿ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಹೆಂಗಿದೆ? ಬಿಸಿ ಬಿಸಿ ಕೊಡ್ತಾವ್ರೆ, ಎವಿ ಖಾರ. ಒಂದು ಮಕ ನೋಡಿ. ಎಲ್ಲ ದೇವನ ಕಲೆಯದೇ ನೀ ತಿಳಿ, ಅದರಿಂದ ನೀ ಕಲಿ. ನಗು ನಗುತ್ತಾ ನಲಿ